ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ MES ಪುಂಡರ ಪುಂಡಾಟಿಕೆ ಶುರುವಾಗಿದೆ. ಮತ್ತೆ ಇವತ್ತಿನ ದಿನ ರಾಜ್ಯೋತ್ಸವದ ದಿನ ಪ್ರತಿ ಬಾರಿ MES ಪುಂಡರ ಒಂದಷ್ಟು ಕಿತಾಪತಿ ಇರುತ್ತೆ. ಇವತ್ತು ಕೂಡ ಶುರು ಮಾಡಿದ್ದಾರೆ. ಅನಧಿಕೃತ ರ್ಯಾಲಿಗೆ ಪೊಲೀಸರು ಕೂಡ ಭದ್ರತೆ ಕೊಟ್ಟಿದ್ದಾರೆ. ಅನಧಿಕೃತ ರ್ಯಾಲಿಗೆ ಬೆಳಗಾವಿ ಪೊಲೀಸರಿಂದಲೇ ಭದ್ರತೆ ಕೂಡ ಇದೆ. ನಿಷೇಧದ ಮಧ್ಯೆ ಕರಾಳ ದಿನದ ಮೆರವಣಿಗೆ ಆರಂಭ ಆಗಿದೆ. ಜಿಲ್ಲಾಡಳಿತ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಆದರೂ ಕೂಡ ಕರಾಳ ದಿನ ಅಂತ ಈ ಕರಾಳ ಮನಸ್ಥಿತಿಯವರು ಈ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಜಿಲ್ಲಾಡಳಿತದ ಅನುಮತಿ ನಿರಾಕರಣೆ ಮಧ್ಯೆ ಮೆರವಣಿಗೆ ಆಗ್ತಾ ಇದೆ. ನಾಡದ್ರೋಹಿ MES ಕಾರ್ಯಕರ್ತರಿಂದ ಕರಾಳ ದಿನ ಬೆಳಗಾವಿ ಸಂಭಾಜಿ ವೃತ್ತದಿಂದ ಆರಂಭವಾದಂಥ ಮೆರವಣಿಗೆ ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಉದ್ದಟತನ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪುಂಡಾಟ, ಬೆಳಗಾವಿ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮತ್ತೆ ಅದೇ ವ್ಯರ್ಥ ಪ್ರಲಾಪ ಮುಂದುವರೆದಿದೆ. ಇನ್ನು ಸ್ಥಳೀಯ ಕಮಿಷನರ್ನ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿಯಲ್ಲಿ ಒಂದು ಕಡೆ ಅದ್ದೂರಿ ರಾಜ್ಯೋತ್ಸವ ನಡೀತಾ ಇದೆ, ಇನ್ನೊಂದು ಕಡೆ ಕರಾಳ ದಿನಾಚರಣೆ ಕೂಡ MES ಪುಂಡರ್ ಮಾಡ್ತಾ ಇರುವಂಥದ್ದು. ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಈಗ ಪೊಲೀಸ್ ಬಂದೋಬಸ್ತ್ ಕೂಡ ಕೊಟ್ಟಿರುವಂಥದ್ದು. ನಮ್ಮ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಭೂಷಣ್ ಬೋರ್ಸೆ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಒಂದು ಕಡೆ ಕರಾಳ ದಿನಾಚರಣೆ ಮಾಡ್ತಾ ಇರುವಂಥದ್ದು, ಸೊ ಯಾವ ರೀತಿ ಇದೆ ಪರಿಸ್ಥಿತಿ? ನಿನ್ನೆ MES ಸಂಘಟನೆಗೆ ನಾವು ರೈಟಿಂಗ್ನಲ್ಲಿ ಪರ್ಮಿಷನ್ ನಿರಾಕರಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದೀವಿ. ಆದರೂ ಕೂಡ ಅವರು ರ್ಯಾಲಿಯನ್ನು ತಗೊಂಡಿದ್ದಾರೆ. ಯಾರು ವ್ಯಕ್ತಿ, ಯಾರು ಸಂಘಟನೆ ಕಾನೂನಿಗಿಂತ ದೊಡ್ಡವರು ಇಲ್ಲ, ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಆದರೆ ಇವತ್ತು ನಮ್ಮದು ಕರ್ನಾಟಕ ರಾಜ್ಯೋತ್ಸವ ಕೂಡ ಇದೆ. ಸುಮಾರು ಲಕ್ಷಾಂತರ ಜನ ಸೆಲಿಬ್ರೇಷನ್ನಲ್ಲಿ ಇರ್ತಾರೆ. ಪೂರ್ತಿ ಊರಿನ ಸೆಕ್ಯೂರಿಟಿಗಾಗಿ ನಾವು ಸುಮಾರು 200 ಅಧಿಕಾರಿಗಳು, 2300 ಸಿಬ್ಬಂದಿಗಳು ಪೂರ್ತಿ ಸಿಟಿನಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗಲ್ಲ, ಅದು ನಾವು ನೋಡ್ಕೊಳ್ತೀವಿ. ಸರಿ, ಅವ್ರದ್ದು ರ್ಯಾಲಿ ಮುಗೀತಾ ಅಥವಾ ಅಲ್ಲಿ ಹೆಂಗಿದೆ? ಇನ್ನು ನಡ್ತಾ ಇದೆ. ಕ್ಲೋಸಿಂಗ್ ಟೈಮ್ ಏನಾದ್ರು ಈಗ ವಿದಿನ್ 1 hour ಕ್ಲೋಸ್ ಆಗ್ಬೋದು. ಸರಿ, ಇನ್ನೊಂದು ಕಡೆ ನಿಮ್ಮ CPI ಅವರೊಬ್ಬರು ಈ ಶುಭಂ ಸೆಳ್ಕೆ ಅನ್ನುವಂಥ ಆರೋಪಿ ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಂಡಿರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದರ ಬಗ್ಗೆ ನಾವು ಒಂದು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿನಲ್ಲಿ ಏನು ಮಾಹಿತಿ ಬರುತ್ತೆ ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕನ್ನಡಪರ ಹೋರಾಟಗಾರರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಸರ್. ಹೌದು, ತಗೋಬಾರ್ದಾಗಿತ್ತು. ನಾವು ಯಾವ ಸರ್ಕಮ್ಸ್ಟೆನ್ಸಲ್ಲಿ ಅವರು ತಗೊಂಡಿದ್ದಾರೆ, ಏನು ಕಾರಣ ಇದೆ, ನಮ್ಮದು ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ. ಕೆಲವೊಂದು ಟೈಮ್ ಆರೋಪಿಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲಾದರೂ ಸಿಕ್ಕರೆ ಅವ್ರ ಜೊತೆಗೆ ತೆಗೆದುಕೊಳ್ಳುವಂಥದ್ದು ಕೂಡ ಹಂಗೇನಾದರೂ ಆ ರೀತಿ ಏನಾದರೂ ಇರ್ಬೋದಾ ಅನ್ನುವಂಥ? ಹೌದು, ಅದು ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತದೆ. ಈಗ ನಾನು ಕೂಡ, ನನಗೆ ಕೂಡ ಮೆಸೇಜ್ ಮಾತ್ರ ಬಂದಿದೆ. ಏನಿದೆ, ಈಗ ಎಲ್ಲರೂ ಬಂದೋಬಸ್ತ್ನಲ್ಲಿ ಇದ್ದಾರೆ. ಇದೆಲ್ಲ ಬಂದೋಬಸ್ತ್ ಮುಗಿದ ಮೇಲೆ ನಾವು ಒಂದು ಡಿಟೇಲ್ ಎನ್ಕ್ವೈರಿ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಹಲವಾರು ದಿನಗಳಿಂದ ಆತ ನಾಪತ್ತೆಯಾಗಿದ್ದೆ ಸರ್. ಅವನ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು. ಸೊ ಇನ್ನೊಂದು ಅವನು ಮಾಳ್ಮಾರುತಿ ಠಾಣಾ ವ್ಯಾಪ್ತಿಯಲ್ಲೇ ಅವನ ಮೇಲೆ FIR ಕೂಡ ಆಗಿರುವಂಥದ್ದು. ಇವರು ಕೂಡ ಮಾಳ್ಮಾರುತಿ. ಸೊ ಹಾಗಾಗಿ ಆ ವಿಚಾರಕ್ಕೆ ಏನಾದರೂ ಸೆಲ್ಫಿ ತಗೊಂಡಿರ್ಬೋದು ಅನ್ನುವಂಥದ್ದು. ಹೌದು, ಇವರಿಗೆ ವಾಚ್ ಮೇಲೆ, ಅವರ ಮೇಲೆ ವಾಚ್ ಇಟ್ಕೊಳ್ಳೋಕ್ಕೆ ನಾವು ಡಿಪ್ಯೂಟ್ ಮಾಡಿದ್ದೀವಿ. ಇವರು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು, ಆ ದಿಕ್ಕಿನಲ್ಲಿ ಇವರ ಜೊತೆಗೆ ನಾವು ಇನ್ಸ್ಪೆಕ್ಟರ್ಗೆ ನಾವು ಡಿಪ್ಲಾಯ್ ಮಾಡಿದ್ದೀವಿ ಅಲ್ಲಿ. ಸೊ ನಾವು ಗೊತ್ತಾಗ್ತದೆ, ನಮಗೆ ಎನ್ಕ್ವೈರಿನಲ್ಲಿ ಗೊತ್ತಾಗ್ತದೆ. ಸೊ ಇದಿಷ್ಟು ಸದ್ಯ ಈಗ ಭೂಷಣ್ ಬೋರ್ಸೆ ಅವರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH